ಈಗ ಒಬ್ಬರು ಪೇಷಂಟು ಲಕ್ವ ಆಗಿದ್ದವ್ರು ಬಂದಿದ್ದಾರೆ, ಅವರು 3ನೇ ಕೋರ್ಸಿಗೆ ಬಂದಿದ್ದಾರೆ. ಅವರಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ಬಿಟ್ಟು ಈಗ ವಿಚಾರ ಮಾಡ್ತೀನಿ ರೀ. ಮೊದಲಿಗೂ ಈಗ ಏನಾದರೂ ಅನುಕೂಲ ಆಗಿದೆಯಾ ನಮ್ಮ ಮೆಡಿಸಿನ್ ಕೊಟ್ಟ ಮೇಲೆ? ಸ್ವಲ್ಪ ಅನುಕೂಲ ಆಗಿದೆ. ಕೈ ಕಾಲು ಸ್ವಲ್ಪ ಆಕ್ಷನ್ ಆಗಿದೆಯಾ? ಸ್ವಲ್ಪ ಕೈ ಕೊಡ್ರಿ. ಚೂರು ಬೆಳಗುಳೆಲ್ಲ ಆಡಿಸ್ಬೋದ್ರಾ? ಬಿ ಪಿ ಎಲ್ಲ ನಾರ್ಮಲ್ ಇದೆ. ಸ್ವಲ್ಪ ಆದಷ್ಟು ಪಥ್ಯ ಇರಬೇಕು, ಈಟಿಂದ ತಿನ್ಬೇಕು ನೀವು. ಬೆಚ್ಚಗೆ ಇರಬೇಕು, ಯಾಕಂದರೆ ಮಳೆಗಾಲ ಬಂದಿದ್ದೀರ, ಬೆಚ್ಚಗೆ ಬಂದಿದ್ದೀರ. ಈಗ ಇದೇ ಥರ ಮುಂದುವರಿಬೇಕು. ನಾಡಿನೂ ಆಡ್ತದೆ, ಪಿಕಪ್ ಆಗುತ್ತೆ. ನೀವು ಸ್ವಲ್ಪ ಆಯಲ್ ಮಸಾಜ್ ಆದಾಗ ಬೆಳಗುಳು ಈ ಥರ ಆ್ಯಕ್ಷನ್ ಮಾಡಿರಿ. ಎಲ್ಲ ಬೆಳಗುಳೆಲ್ಲ ಹಿಂಗೆ ನೀವು ಕಳೋದು ಮಡ್ಚೋದು ಎಲ್ಲ ಆ್ಯಕ್ಷನ್ ಮಾಡಿ ಸ್ವಲ್ಪ 2 ಕೈ ಮೇಲೆ ಕೆತ್ತಿ ನೋಡೋಣ. ಹಾಂ, ಪರವಾಗಿಲ್ಲ, ಆಗಿದೆ. ಮುಂಗಾಯಿ ಮಾತ್ರ ಬೆಳ್ಳಿಂಗೆ ಆಡಿಸಿ ನೋಡೋಣ. ಆಗ್ತಾ ಇದೆ. ನೀವು ದಿನಕ್ಕೆ 2 ಸಾರಿ ಈ ಭಾಗ ಮಸಾಜ್ ಮಾಡಬೇಕು. ಬೆಳಗುಳು ಯಾವಾಗಲೂ ನೀವು ಹಿಂಗೆ ನೀವ್ಕೋಬೇಕು. ಮಾಡಿ ಆಮೇಲೆ ಈ ಥರ ಆ್ಯಕ್ಷನ್ ಮಾಡಬೇಕು. ಆವಾಗ ನಿಮಗೆ ಈ ಕೈ ಪೂರ್ತಿ ಸ್ವಾಧೀನ ಬರುತ್ತೆ. ಆಮೇಲೆ ಏನಾದ್ರು ವಸ್ತುಗಳನ್ನ ಹಿಡ್ಕೊಂಡು ಎತ್ತೋದು ಇಳಿಸೋದು ಇವೆಲ್ಲ ಮಾಡಿರಿ. ಆವಾಗ ಅಲ್ಲ, ಏನಾದ್ರು ಒಂದು ವಸ್ತು ಹಿಡ್ಕೊಳ್ಳೋದು ಇಡ್ತಾ ಬರುತ್ತೆ ಆಗ. ಯಾಕೆಂದರೆ ಸ್ನಾಯುಗಳೆಲ್ಲ ಬಿಗಿಯಾಗಿರುತ್ತೆ, ರಕ್ತನಾಳಗಳೆಲ್ಲ ಸರಿಯಾಗಿ ರಕ್ತ ಸಂಚಾರ ಆಗ್ತಾಯಿರಲ್ಲ, ಮರಗಟ್ಟಂಗೆ ಆಗುತ್ತೆ, ಸ್ವಾಧೀನ ಇರೋಲ್ಲ. ನೀವು ಆ್ಯಕ್ಷನ್ ಮಾಡಿದಷ್ಟು ದಿನ ಅದು ಇಂಪ್ರೂವ್ ಆಗ್ತದೆ. ಮೆಡಿಷನ್ ಒಂದು 50% ಕೆಲಸ ಮಾಡಿದ್ರೆ ನಿಮ್ಮ ಪ್ರಯತ್ನ ಅರ್ಧ ವಾಸ ಮಾಡೋದು. ಹಂಗಾಗಿ ನೀವು ಪ್ರಯತ್ನ ಮಾಡಬೇಕು. ನನ್ನ ಹೆಸರು ಕುಮಾರ್ ಅಂತ. ನಾವು ಗುಬ್ಬಿ ತಾಲೂಕು ಅಮ್ಮಂಘಟ್ಟ ಊರಿಂದ ಬಂದಿರೋದು. ನಮ್ಮ ಅವರಿಗೆ ಸ್ಟ್ರೋಕ್ ಆಯಿತು. ಅವರು ಎಲ್ಲ ಕಡೆಯೂ ತೋರಿಸಿ ನಿಮಾನ್ಸಲ್ಲಿ 15 ದಿನ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹುಷಾರಾಗಲಿಲ್ಲ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಗೌರವನಹಳ್ಳಿ ಸಿದ್ದಯ್ಯ ಅಂತ ಸಿದ್ದಯ್ಯಪ್ಪ ಮೇಷ್ಟ್ರು ಅವ್ರ ಹತ್ರ ಕರ್ಕೊಂಬಂದು ಇಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನಿಂದ ಸ್ವಲ್ಪ ಇವಾಗ ಕ್ಯೂರ್ ಆಗಿದ್ದಾರೆ. ಈಗ ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ತಿಂಗಳ ಬರ್ತಾ ಕ್ಯೂರ್ ಆಗ್ತಿದೆ. ಇವರು ಚೆನ್ನಾಗಿ ನೋಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಕ್ಯೂರ್ ಆಗಿದ್ದಾರೆ. ಇವಾಗ ಪರವಾಗಿಲ್ಲ, ಓಡಾಡ್ತಾರೆ, ಮತ್ತು ಕೈಗಳೆಲ್ಲ ಆಕ್ಷನ್ ಮಾಡ್ತಾರೆ. ಚೆನ್ನಾಗೇ ನೋಡ್ತಾ ಇದ್ದಾರೆ ಇಲ್ಲಿ. ಮಾಡಿಕೊಟ್ಟಿದ್ದೆ, ಕಡಿಮೆ ಆಗಿದೆ. 2ನೇ ಕೋರ್ಸ್ ಬಂದು ನಾನು ತಗೊಂಡು ಸರ್ ಬಾಜಿನೂ ಕಮ್ಮಿ ಆಗಿದೆ. ಇನ್ನೊಂದು 30% ಐತೆ, ಅದು ಕೂಡ ಕರಗುತ್ತೆ ಅಂತ ಹೇಳಿ. 1 ಗ್ಲಾಸ್ ತಣ್ಣೀರು, 1/4 ಭಾಗ ನಿಂಬೆಹುಳಿ ಇಟ್ಕೊಳ್ಳೋದು, 1/4 ಸ್ಪೂನ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಹಾಗೆ ಮಾಡಿ ಬೇಕಾದ್ರೆ ಬಾಳೆಜಂಡು ಉಪಯೋಗಿಸಿ. ಇಲ್ಲ ಗಾಲ್ ಬ್ಲಾಡರ್ಗೇನು ಬಾಳೆಜಂಡು ಬೇಕಾಗಲ್ಲ, ಕಿಡ್ನಿ ಸ್ಟೋನ್ಗಾದ್ರೆ ಬೇಕು. ಬರೀ ಇದೊಂದು ಪೌಡರ್ ಬಳಸಿ ಸಾಕು, ಏನು ತೊಂದರೆ ಇಲ್ಲ. ನನ್ನ ಹೆಸರು ಉಮಾ ಅಂತ, ತುಮಕೂರಿಂದ ಬಂದಿದ್ದೀವಿ. ನಮ್ಮ ಮನೆಯವರಿಗೆ ಸೋರೆಸಸ್ ಆಗಿತ್ತು. ಅವರಿಗೆ ನೋಡಿದ್ದು ಹಾಸ್ಪಿಟ್ಲ್ ಇಲ್ಲ, ಹೋಮೆ ಕೇರು ಎಲ್ಲ ಹಾಸ್ಪಿಟ್ಲ್ ತೋರಿಸಿದ್ವಿ, ಎಲ್ಲಿ ಗುಣ ಆಗಲಿಲ್ಲ. ಇಲ್ಲಿ ಯಾರೋ ಗೌರವನಹಳ್ಳಿ ಅಂತ ತೋರಿಸಿ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಬಂದು ತೋರಿಸಿದ್ವಿ. ತೋರಿಸಿದ ಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ರು. ಆಮೇಲೆ ಹಂತಕ್ಕೆ ಕಡಿಮೆ ಆಗ್ತಾ ಬಂತು. ಈಗ ಏನೂ ಇಲ್ಲ, ಕ್ಲಿಯರಾಗಿ ಆಗಿಬಿಟ್ಟಿದೆ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಗೌರವನಹಳ್ಳಿ ಹಳ್ಳಿಯಲ್ಲಿ. ಸಿದ್ದಪ್ಪ ಮೇಷ್ಟ್ರ ಹತ್ರ ಬಂದಮೇಲೆ ಎಲ್ಲ ಕ್ಲಿಯರ್ ಆಯ್ತು ರೀ. ಇವಾಗ ಕೈ ಒಂಚೂರು ಅವ್ರಿಗೆ ಕಲೆನೇ ಇಲ್ಲ, ಅಷ್ಟು ಕ್ಲೀನಾಗಿ ಆಗಿದೆ ಅವ್ರಿಗೆ.